ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಗೆಳೆಯರೆ, ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ಸುಳಿವು ದೊಡ್ಡ ಮಟ್ಟದಲ್ಲಿ ಸಿಗ್ತಾ ಇರುವಂತಹ ಬೆನ್ನಲ್ಲೇ ರಾಹುಲ್ ಗಾಂಧಿ ಸೇರಿದ ಹಾಗೆ ರಾಜ್ಯದ ಪ್ರಭಾವಿ ನಾಯಕರು ರಹಸ್ಯವಾಗಿ ಸಭೆಯನ್ನು ಮಾಡಿದ್ದಾರೆ. ಈ ರಹಸ್ಯ ಸಭೆಯಲ್ಲಿ ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ಸ್ಪಷ್ಟ ಸಂದೇಶವನ್ನು ರಾಜ್ಯದ ಕಾಂಗ್ರೆಸ್ನ ಬೇರೆ ಬೇರೆ ನಾಯಕರಿಗೂ ಮತ್ತು ರಾಜ್ಯದ ಜನತೆಗೆ ರಾಹುಲ್ ಗಾಂಧಿ ರವಾನೆ ಮಾಡಿದ್ದಾರೆ ಅನ್ನುವಂತಹ ಮಾತುಗಳು ದೆಹಲಿ ಮೂಲಗಳಿಂದ ಕೇಳಿ ಬರ್ತಾ ಇದೆ. ಹಾಗಾದರೆ ಗೆಳೆಯರೆ, ರಾಹುಲ್ ಗಾಂಧಿ ದೆಹಲಿಯಲ್ಲಿ ನಡೆಸಿರುವಂತಹ ಸಭೆಗೆ ಭಾಗಿಯಾಗಿರುವಂತಹ ಕರ್ನಾಟಕದ ಪ್ರಭಾವಿ ನಾಯಕ ಯಾರು? ಇದ್ದಕ್ಕಿದ್ದ ಹಾಗೆ ಆ ನಾಯಕ ದೆಹಲಿಗೆ ಹೋಗೋದಕ್ಕೆ ಕಾರಣ ಏನು? ಇಲ್ಲಿ ಸಿದ್ದರಾಮಯ್ಯ ಅವರು ಕೇಸ್ ಗೆಲ್ಲುವಂತಹ ನಂಬಿಕೆ ದಿನದಿಂದ ದಿನಕ್ಕೆ ಕಡಿಮೆ ಆಗುತ್ತಾ ಇದೆಯಾ? ಈ ಎಲ್ಲದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡೋಣ. ಗೆಳೆಯರೆ, ರಾಜ್ಯದಲ್ಲಿ ಮೂಡ ಹಗರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವಾಗ ಸಿಎಂ ಬದಲಾವಣೆಯ ಸುಳಿವು ಆಗಾಗ ಸಿಗುತ್ತಾ ಇತ್ತು. ಆದರೆ ಕಳೆದ ಒಂದು ವಾರದ ಹಿಂದೆ ರಾಜ್ಯದಲ್ಲಿ ಸಿಎಂ ಬದಲಾವಣೆಯ ಸ್ಪಷ್ಟ ಸುಳಿವುಗಳು ಸಿಗೋದಕ್ಕೆ ಶುರುವಾದವು. ಒಂದು ಕಡೆ ಜಮೀರ್ ಅಹಮದ್ ಅವರು ಸಿದ್ದರಾಮಯ್ಯ ಅವರು ಯಾವಾಗಲೂ ನಮ್ಮ ಸಿಎಂ ಅಂತ ಹೇಳಿದ್ರು. ಅದಾದ ಬಳಿಕ ಪರಮೇಶ್ವರ್ ಅವರ ವಿಚಾರವೂ ಕೂಡ ಚರ್ಚೆಗೆ ಬಂತು. ಅದರ ಜೊತೆಗೆ ಸತೀಶ್ ಜಾರಕಿಹೊಳಿ ಅವರ ವಿಚಾರವೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳ್ತಾರೆ, ದೆಹಲಿ ಮಟ್ಟದಲ್ಲಿ ನನ್ನ ಬಗ್ಗೆ ಪ್ರಸ್ತಾಪ ಆಗಿರಬಹುದು ಅನ್ನುವಂತಹ ಮಾತನ್ನು ಹೇಳಿದಾಗ 100% ಸಿಎಂ ಬದಲಾಗುವ ಮುನ್ಸೂಚನೆ, ಇದು ದೊಡ್ಡದಾಗಿರುವಂತಹ ಮುನ್ಸೂಚನೆ ಅಂತ ಬಹಳಷ್ಟು ಜನ ರಾಜಕೀಯ ವಿಶ್ಲೇಷಕರು ಇದನ್ನು ವಿಶ್ಲೇಷಿಸಲು ಶುರು ಮಾಡಿದರು. ಇದರ ಬೆನ್ನಲ್ಲೇ ಈಗ ಸತೀಶ್ ಜಾರಕಿಹೊಳಿ ಅವರನ್ನು ರಾತ್ರೋರಾತ್ರಿ ರಾಹುಲ್ ಗಾಂಧಿ ಇದ್ದಕ್ಕಿದ್ದ ಹಾಗೆ ಅರ್ಜೆಂಟಾಗಿ ದೆಹಲಿಗೆ ಕರೆಸ್ಕೊಂಡಿದ್ದಾರೆ. ದಿಢೀರಾಗಿ ಸಾಹುಕಾರ್ ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋಗಿದ್ದಾರೆ. ಹಾಗಾದರೆ 100% ಸತೀಶ್ ಜಾರಕಿಹೊಳಿ ಅವರೇ ಮುಂದಿನ ಸಿಎಂ ಅನ್ನುವಂತಹ ಸ್ಪಷ್ಟ ಸಂದೇಶ ಈಗ ರವಾನೆ ಆಗ್ತಾ ಇದೆಯಾ? ದೆಹಲಿಯ ಕೈಮೂಲಗಳಿಂದ ಬರ್ತಾ ಇರುವಂತಹ ಮಾಹಿತಿ ಏನು ಅಂದರೆ, ಯಾವಾಗ ಸಿದ್ದರಾಮಯ್ಯ ಅವರ ವಿಚಾರ ದೊಡ್ಡ ಮಟ್ಟದಲ್ಲಿ ಈಗ ಈ ಸಿದ್ದರಾಮಯ್ಯ ಅವರು ಕೇಸ್ ಗೆಲ್ಲೋದೇ ಇಲ್ಲ ಅನ್ನೋದು ಈಗಾಗಲೇ ಹೈಕಮಾಂಡ್ಗೆ ಮನವರಿಕೆ ಆಗಿರುವ ಹಾಗಾಗಿದೆ ಅಂತೆ. ಹೌದು, ನಿನ್ನೆಯವರೆಗೂ ಕೂಡ ಸಿದ್ದರಾಮಯ್ಯ ಅವರು ಗೆಲ್ತಾರೆ, ಸಿದ್ದರಾಮಯ್ಯ ಅವರ ಪರವಾಗಿ ಒಂದಷ್ಟು ಸಾಕ್ಷಿ ಆಧಾರಗಳು ಎಲ್ಲವೂ ಕೂಡ ಇದೆ ಅಂತ ಹೈಕಮಾಂಡ್ ನಂಬಿತ್ತು. ಅದರ ಜೊತೆಗೆ ಸಿದ್ದರಾಮಯ್ಯ ಅವರಿಗೂ ಕೂಡ ಇದರ ಬಗ್ಗೆ ವಿಶ್ವಾಸ ಇತ್ತು. ಆದರೆ ಯಾವಾಗ ನಿನ್ನೆ ರಾಘವನ್ ಅನ್ನುವಂತಹ ವಕೀಲರು ದಿಢೀರಾಗಿ ಎಂಟ್ರಿ ಕೊಡ್ತಾರೆ, ದಿಢೀರಾಗಿ ಎಂಟ್ರಿ ಕೊಟ್ಟು ಸಿದ್ದರಾಮಯ್ಯ ಅವರ ಆ ಒಂದು ಮೂಡ ಅಕ್ರಮ ಏನಿದೆಯಲ್ಲ ಅದರ ಬಗ್ಗೆ ಸಿದ್ದರಾಮಯ್ಯ ಅವರ ಪಾತ್ರ ಏನು ಅನ್ನೋದನ್ನು ದಾಖಲೆಗಳ ಸಮೇತ ಕೋರ್ಟ್ಗೆ ಮನವರಿಕೆಯಾಗಿ ಮಾಡಿಕೊಡ್ತಾರೆ. 1997ರಲ್ಲಿ ಭೂಸ್ವಾಧೀನ ಆಗಿರುವಂತಹ ಜಮೀನಿಗೆ 2017ರ ಕಾಯ್ದೆ ಅನ್ವಯವಾಗಿ ಆ ಕಾಯ್ದೆ ರದ್ದಾದ ಮೇಲೆ, ಅಂದರೆ 2020ರಲ್ಲಿ ಆ ಕಾಯ್ದೆಯ ಅನುಸಾರವಾಗಿ ಸೈಟ್ ಹಂಚಿಕೆಯಾಗುತ್ತೆ. ಇಲ್ಲಿ ನೇರಾನೇರವಾಗಿ ಕಾಣ್ತಾ ಇದೆಯಲ್ಲ, ಎಲ್ಲವೂ ಇಲ್ಲಿ ಕಣ್ಮುಂದೆನೇ ಇದೆ. ಎಲ್ಲವೂ ಕೂಡ ತನಿಖೆ ಆಗಲೇಬೇಕಾಗಿದ್ದು, ಭೂಸ್ವಾಧೀನ ಆದಾಗ ಅದಕ್ಕೆ ಪರಿಹಾರ ಸಿಗದೆ ಅದೆಷ್ಟೋ ಜನ ಸಾಮಾನ್ಯರು ತಮ್ಮ ಬದುಕನ್ನೇ ಹಾಳು ಮಾಡಿಕೊಂಡಿದ್ದಾರೆ. ಇವರು ಸಿಎಂ ಅನ್ನುವಂತಹ ಕಾರಣಕ್ಕಾಗಿ ಸುಣ್ಣಕ್ಕೆ ಬೆಣ್ಣೆಯ ಬೆಲೆಯನ್ನು ಕೊಟ್ಟಿದ್ದಾರೆ ಅಂತ ನೇರವಾಗಿ ಕೋರ್ಟ್ಗೆ ಅವರು ಮನವರಿಕೆಯನ್ನು ಮಾಡಿಕೊಟ್ರು. ಅದರ ಜೊತೆಗೆ ಒಂದಷ್ಟು ವಿವರವಾಗಿಯೂ ಕೂಡ ಕೋರ್ಟ್ಗೆ ತಮ್ಮ ಸುದೀರ್ಘವಾದಂತಹ ವಾದದಲ್ಲಿ ಮನವರಿಕೆಯನ್ನು ಮಾಡಿಕೊಟ್ರು. ಯಾವಾಗ ರಾಘವನ್ ಅವರ ವಾದ ದೊಡ್ಡ ಮಟ್ಟಿಗೆ ಹೈಲೈಟ್ ಆಯಿತು, ಇವತ್ತು ಅದು ರಾಷ್ಟ್ರ ಮಟ್ಟದಲ್ಲಿ ಕೂಡ ರಾಘವನ್ ಅವರ ವಾದ ಚರ್ಚೆ ಆಗೋದಕ್ಕೆ ಶುರುವಾಯಿತು. ಯಾವಾಗ ರಾಘವನ್ ಅವರ ವಾದ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗೋದಕ್ಕೆ ಶುರುವಾಯಿತು, ಇದ್ದಕ್ಕಿದ್ದ ಹಾಗೆ ರಾಹುಲ್ ಗಾಂಧಿ, ಸುರ್ಜೇವಾಲಾ ಮತ್ತು KC ವೇಣುಗೋಪಾಲ್ ನಿನ್ನೆ ಸಂಜೆಯೇ ಒಂದು ಮೀಟಿಂಗನ್ನು ಮಾಡ್ತಾರೆ. ಎಸ್, ನಾವೀಗ ಪ್ಲಾನ್ ಬಿ ಯನ್ನು ಮಾಡಿಕೊಂಡಿದ್ದೇವಲ್ಲ, ಅದನ್ನು ಆಪರೇಟ್ ಮಾಡುವಂತಹ ಸಮಯ ಬಂದಿದೆ. ಯಾಕೆ ಅಂದರೆ ರಾಷ್ಟ್ರ ಮಟ್ಟದಲ್ಲಿ ಈಗಾಗಲೇ BJP ಕಾಂಗ್ರೆಸ್ ವಿರುದ್ಧ ಒಂದು ದೊಡ್ಡ ಮಟ್ಟಿಗಿನ ಹೋರಾಟಕ್ಕೆ ಸಿದ್ಧವಾಗಿದೆ. ಒಂದು ಮೂಡ ಹಗರಣ, ಇನ್ನೊಂದು ವಾಲ್ಮೀಕಿ ಹಗರಣ, ಮತ್ತೊಂದು ಇತ್ತೀಚೆಗೆ ಖರ್ಗೆ ಅವರ ಮೇಲೆ ಕೇಳಿಬಂದಿರುವಂತಹ KIDB ಹಗರಣ. ಸೊ ಈ ಎಲ್ಲ ಹಗರಣಗಳನ್ನು ಮುಂದಿಟ್ಟುಕೊಂಡು ಕಾಂಗ್ರೆಸ್ ವಿರುದ್ಧ ದೊಡ್ಡ ಮಟ್ಟದ ಹೋರಾಟಕ್ಕೆ ರಾಷ್ಟ್ರದಲ್ಲಿ BJP ಹೈಕಮಾಂಡ್ ರೆಡಿಯಾಗಿದೆ. ಯಾಕೆಂದರೆ ಖರ್ಗೆ ಅವರ ವಿರುದ್ಧ ಕೇಳಿಬಂದಿರುವಂತಹ ಆರೋಪ AICC ಅಧ್ಯಕ್ಷರ ವಿರುದ್ಧವೇ ಕೇಳಿಬಂದಿರುವಂತಹ ಆರೋಪ. ಸೊ ಇಷ್ಟು ಸಿಕ್ಕರೆ ಸಾಕು, BJP ಅದನ್ನು ಯಾವ ರೀತಿಯಾಗಿ
ಹೋರಾಟವನ್ನು ಮಾಡಿ ಜನರಿಗೆ ಅರ್ಥ ಮಾಡಿಸುತ್ತೆ ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಸರಿಯಾಗಿಯೇ ಗೊತ್ತು. ಹಾಗಾಗಿ ತತ್ಕ್ಷಣಕ್ಕೆ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂತಹ ಉದ್ದೇಶ ಕಾಂಗ್ರೆಸ್ ಹೈಕಮಾಂಡ್ದಾಗಿತ್ತು. ಹಾಗಾಗಿ ಇಮಿಡಿಯೇಟ್ ಆಗಿ ಸತೀಶ್ ಜಾರಕಿಹೊಳಿ ಅವರಿಗೆ ದೆಹಲಿಗೆ ಬುಲಾವ್ ಬಂದಿದೆ. ಸತೀಶ್ ಜಾರಕಿಹೊಳಿ ಅವರೇ ಮುಂದಿನ CM ಅಂತ ಬಹಳಷ್ಟು ಚರ್ಚೆ ಆಗ್ತಾ ಇರುವಂತಹ ಹೊತ್ತಲ್ಲಿ ಈಗ ಸತೀಶ್ ಜಾರಕಿಹೊಳಿ ಅವರಿಗೆ ದೆಹಲಿಗೆ ದಿಢೀರ್ ಅಂತ ಬುಲಾವ್ ಬಂದಿರೋದು ನೋಡಿದ್ರೆ ಸದ್ಯದಲ್ಲಿಯೇ ಕರ್ನಾಟಕದಲ್ಲಿ CM ಬದಲಾವಣೆ ಆಗುವಂತಹ ದೊಡ್ಡ ಮುನ್ಸೂಚನೆ ಕೊಟ್ಟಿದೆ. ಅದು ಕೂಡ ಸತೀಶ್ ಜಾರಕಿಹೊಳಿ ಅವರು. ಸತೀಶ್ ಜಾರಕಿಹೊಳಿ ಅವರೇ ಯಾಕೆ ಅನ್ನೋದು ಈ ಹಿಂದಿನ ವಿಡಿಯೋದಲ್ಲಿ ನಿಮಗೆ ವಿವರವಾಗಿ ಹೇಳಿದ್ದೇನೆ. ಆದರೂ ಕೂಡ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಸಿದ್ದರಾಮಯ್ಯ ಅವರನ್ನ ಟಚ್ ಮಾಡೋದಕ್ಕಾಗೋದಿಲ್ಲ. ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನ ಕೆಳಗಡೆ ಇಳಿಸಿದ್ರೆ ಅವರಿಗೆ ಒಂದಷ್ಟು ಬಾರ್ಗೇನಿಂಗ್ ಪವರನ್ನು ಕೊಡಲೇಬೇಕಾಗತ್ತೆ. ಕೊಡದೇ ಹೋದಂತಹ ಪಕ್ಷದಲ್ಲಿ ಅದು ದೊಡ್ಡ ಮಟ್ಟದ ಡ್ಯಾಮೇಜ್ಗೂ ಕೂಡ ಆಗುತ್ತೆ, ಡ್ಯಾಮೇಜ್ಗೆ ಕಾರಣ ಆಗುತ್ತೆ. ಅದರ ಜೊತೆಗೆ ಸಿದ್ದರಾಮಯ್ಯ ಒಬ್ಬ ಅಹಿಂದ ನಾಯಕ, ಒಂದು ದೊಡ್ಡ ವೋಟ್ ಬ್ಯಾಂಕ್ ಸಿದ್ದರಾಮಯ್ಯ ಅವರ ಹಿಂದಿದೆ. ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನ ಕೆಳಗಡೆ ಇಳಿಸಿಬಿಟ್ರೆ ಮುಂದೆ ದೊಡ್ಡ ಮಟ್ಟಿಗಿನ ಸಮಸ್ಯೆ ಎದುರಿಸಬೇಕಾಗುತ್ತೆ. ಈಗ ಕಾಂಗ್ರೆಸ್ ಹೈಕಮಾಂಡಲ್ಲಿ ಇರುವಂತಹ ಒಂದು ಅವಕಾಶಗಳು ಏನು ಅಂದರೆ, ಒಂದು ಅವರ ಕಣ್ಮುಂದೆ ಕಾಣ್ತಾ ಇರುವಂತಹ ಅವಕಾಶಗಳ ಬಗ್ಗೆ, ಒಂದು ಡಿ.ಕೆ. ಶಿವಕುಮಾರ್ ಅವರು ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ದುಡಿದಿದ್ದಾರೆ. ಬಹಳ ಕಡೆ ಟ್ರಬಲ್ ಶೂಟರ್ ಆಗಿಯೂ ಕೂಡ ಪಕ್ಷಕ್ಕೆ ಡಿ.ಕೆ. ಶಿವಕುಮಾರ್ ಅವರ ಕೊಡುಗೆ ಅಪಾರ. ಆದರೆ ಈಗಿನ ಪರಿಸ್ಥಿತಿಗೆ ಸಿದ್ದರಾಮಯ್ಯ ಅವರನ್ನ ಕೆಳಗಡೆ ಇಳಿಸಿ ಡಿ.ಕೆ. ಶಿವಕುಮಾರ್ ಅವರನ್ನ ಏನಾದರೂ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ರೆ ರಾಜ್ಯದಲ್ಲಿ ಅದು ಬೇರೆಯದ್ದೇ ಒಂದು ದೊಡ್ಡ ಸಂಚಲನಕ್ಕೆ ಕಾರಣ ಆಗುತ್ತೆ. ಯಾಕಂದರೆ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರನ್ನ ಏಕನಾಥ್ ಶಿಂದೆ ಮುಖಾಂತರವಾಗಿ ಕಾಂಗ್ರೆಸ್ ಸರ್ಕಾರವನ್ನು ಬೀಳಿಸೋದಕ್ಕೆ BJP ಪ್ಲಾನ್ ಮಾಡಿಕೊಂಡಿದೆ. ಇದು ಕೂಡ ಕಾಂಗ್ರೆಸ್ ಹೈಕಮಾಂಡ್ ತಲೆಯಲ್ಲಿದೆ. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರನ್ನ ಈಗ ದೆಹಲಿಗೆ ಕರೆಸ್ಕೊಂಡಿರೋದು ನೋಡಿದ್ರೆ, ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನ ಏನಾದರೂ ಕೆಳಗಡೆ ಇಳಿಸಿದ್ರೆ ಸತೀಶ್ ಜಾರಕಿಹೊಳಿ ಅವರೇ ಕರ್ನಾಟಕದ ಮುಂದಿನ CM ಆಗಬಹುದು ಅನ್ನುವಂಥ ಲೆಕ್ಕಾಚಾರ ಅವೆಲ್ಲವೂ ಕೂಡ ಶುರುವಾಗಿದೆ. ಇನ್ನು ಸಿದ್ದರಾಮಯ್ಯ ಅವರನ್ನ ಕೆಳಗಡೆ ಇಳಿಸುವಂತಹ ವಿಚಾರ ಯಾಕೆ ಇಲ್ಲಿ ಬರುತ್ತೆ ಅಂದರೆ, ಒಂದು ವೇಳೆ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ತೀರ್ಪು ಬಂದರೂ ಕೂಡ ಸಿದ್ದರಾಮಯ್ಯ ಅವರನ್ನ ಕಂಟಿನ್ಯೂ ಮಾಡಿದ್ರೆ ಮುಂದೆ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಮುಜುಗರ ಅನುಭವಿಸಬೇಕಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆಯಾಗಿ ಸುಪ್ರೀಂ ಕೋರ್ಟ್ನಲ್ಲಿಯೂ ಕೂಡ ಅನುಮತಿ ಸಿಕ್ಕಿಬಿಟ್ರೆ ಆಗ ದೊಡ್ಡ ಮಟ್ಟದಲ್ಲಿ ಮುಜುಗರ ಅನುಭವಿಸಬೇಕಾಗತ್ತೆ. ಕೇವಲ ದೇಶ ಮಟ್ಟದಲ್ಲಿ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿ. ಇದು ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಎಲ್ಲಿ ಡ್ಯಾಮೇಜ್ ಆಗುತ್ತೆ ಅಂದರೆ, ಮಹಾರಾಷ್ಟ್ರ ಚುನಾವಣೆಗೂ ಡ್ಯಾಮೇಜ್ ಆಗುತ್ತೆ ಮತ್ತು ಜಮ್ಮು ಆ್ಯಂಡ್ ಕಾಶ್ಮೀರ ಚುನಾವಣೆ ಏನಿದೆಯಲ್ಲ ಅಲ್ಲಿಯೂ ಕೂಡ ಕರ್ನಾಟಕದ ವಿಚಾರ ದೊಡ್ಡ ಮಟ್ಟಿಗಿನ ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ರೆಡಿ ಇಲ್ಲ. ಹಾಗಾಗಿ ಈ ಒಂದು ತಿಂಗಳಲ್ಲಿ ಈ ಕರ್ನಾಟಕದ ಬಗ್ಗೆ ಏನಾದರೂ ಒಂದು ಡಿಸಿಷನನ್ನು ತಗೊಳ್ಳೇಬೇಕು ಅಂತ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡಿಯಾಗಿದೆ. ಒಂದು ವೇಳೆ ಸಿದ್ದರಾಮಯ್ಯ ಅವರ ಲಕ್ ಮತ್ತು ಕಾಂಗ್ರೆಸ್ನ ಲಕ್ ಚೆನ್ನಾಗಿದ್ದರೆ, ಅಥವಾ ಆ ಒಂದು ವಾದ ಪ್ರತಿವಾದಗಳನ್ನು ಆಲಿಸಿ ಕೋರ್ಟ್ಗೆ ಸಿದ್ದರಾಮಯ್ಯ ಅವರ ಪಾತ್ರವೇ ಇದರಲ್ಲಿ ಇಲ್ಲ ಅಂತ ಅನಿಸಿಬಿಟ್ರೆ ಯಾವುದೇ ಸಮಸ್ಯೆ ಕೂಡ ಇರೋದಿಲ್ಲ. ಹಾಗಾಗಿ ಸಿದ್ದರಾಮಯ್ಯ ಅವರನ್ನು ಈಗ ಕೆಳಗಡೆ ಇಳಿಸುವಂತಹ ವಿಚಾರ ಬರೋದಿಲ್ಲ. ಅವರ ಪರವಾಗಿ ಏನಾದರೂ ತೀರ್ಪು ಬಂದರೆ, ಅವರ ವಿರುದ್ಧವಾಗಿ ತೀರ್ಪು ಬಂದರೆ 100% ಅವರನ್ನು ಇಳಿಸಲೇಬೇಕು. ಇನ್ನು ಸೋನಿಯಾ ಗಾಂಧಿ ಅವರ ಸೂಚನೆಯ ಮೇರೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು CM ಮಾಡಬೇಕು ಅಂತ ಇದ್ದರು. ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರೇ ಸ್ವತಃ ಮತ್ತೊಂದು ಹಗರಣದಲ್ಲಿ ಈಗ ಸಿಕ್ಕಾಕ್ಕೊಂಡಿದ್ದಾರೆ. KIADB ಹಗರಣದಲ್ಲಿ 5 ಎಕರೆ ಭೂಮಿಯನ್ನು ತಮ್ಮ ಸ್ವಂತ ಟ್ರಸ್ಟ್ಗೆ ಮಂಜೂರು ಮಾಡಿಸ್ಕೊಂಡಿರುವಂತಹ ಹಗರಣ ಅದು ಕೂಡ ಈಗ ರಾಜ್ಯಪಾಲರ ಅಂಗಳದಲ್ಲಿದೆ. ರಾಜ್ಯಪಾಲರು ಏನದು ಅದರ ಕಂಪ್ಲೀಟ್ ವಿವರವನ್ನು ಕಳುಹಿಸಿಕೊಡಿ ಅಂತ ಈಗ ರಾಜ್ಯ ಸರ್ಕಾರಕ್ಕೆ ಕೇಳಿದೆ. ಅದು ಕೂಡ ಮುಂದೆ ಕಾಂಗ್ರೆಸ್ಗೆ ಎಡವಟ್ಟು ಮಾಡಿಕೊಟ್ಟರೂ ಕೊಡಬಹುದು. ಹೀಗಾಗಿ ಯಾವುದೇ ಒಂದು ಹಗರಣಗಳಿಲ್ಲದೆ, ಯಾವುದೇ ರೀತಿಯಾಗಿರುವಂತಹ ಕಪ್ಪು ಚುಕ್ಕೆ ಇಲ್ಲದೆ, ಅದರ ಜೊತೆಗೆ ಸಿದ್ದರಾಮಯ್ಯ ತರಹದ್ದೇ ಒಬ್ಬ ಅಹಿಂದ ನಾಯಕನಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರನ್ನು ಈಗ ದೆಹಲಿಗೆ ಕರೆಸಿಕೊಂಡು ಮುಂದಿನ ದಿನಗಳಲ್ಲಿ ಆಗಬಹುದಾದಂತಹ ಕೆಲವು ವಿಚಾರಗಳನ್ನು ರಾಹುಲ್ ಗಾಂಧಿ ಅವರು ಸತೀಶ್ ಜಾರಕಿಹೊಳಿ ಅವರಿಗೆ ತಿಳಿಸಿದ್ದಾರೆ. ಇದು ಗೆಳೆಯರೆ, ಸತೀಶ್ ಜಾರಕಿಹೊಳಿ ಅವರು ಇದ್ದಕ್ಕಿದ್ದ ಹಾಗೆ ದೆಹಲಿಗೆ ಭೇಟಿ ಕೊಟ್ಟಿರುವಂತಹ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.